ಪರಮಾತ್ಮ ತಾನು ಅದೃಶ್ಯನಾಗಿ ಹೊರಟು ಹೋದ ಮೇಲೆ ವಿಕ್ರಮಾದಿತ್ಯ ಮಹಾರಾಜ ಸುತ್ತಲೂ ನೋಡುತ್ತದೆ. ಸಭೆಯಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಭಗವಂತ ಬಂದಂತ ರಭಸಕ್ಕೆ ಜ್ಞಾನ ಕೆಟ್ಟು ಹೋದವರು, ಬಿದ್ದವರು, ತಲೆ ಕೆಟ್ಟು ಹೋದವರು, ಈ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ತೋಡಿಕೊಳ್ಳಲಿ, ಯಾರು ನನ್ನ ಕಷ್ಟವನ್ನು ಪರಿಹರಿಸುವರು? ಅಯ್ಯೋ ಪರಮಾತ್ಮ ಎಂಬುದಾಗಿ ಹೇಳಿ ತನ್ನ ಸತಿಯಾಗಿರ್ತಕ್ಕಂಥ ಪ್ರಭಾವತಿ ದೇವಿಯೊಡನೆ ತನ್ನ ಕಷ್ಟವನ್ನು ತಾನು ಪರಮಾತ್ಮ ತನಗೆ ಕೊಡುವಂತ ಕಡು ಕಷ್ಟವನ್ನ ಬಂದು ನಿವೇದನೆ ಮಾಡ್ಕೋತಾನೆ. ಸ್ವಾಮಿ, ಆಗದ್ದಾಗದು, ಒಪ್ಪದು ತಪ್ಪದು, ಬಹುದೋಷಕ್ಕೊಳಗಾಗದು, ಆಗುನ್ನು ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಎಲ್ಲವೂ ಅವನಿಚ್ಛೆ. ಅವನೇನು ಮಾಡಬೇಕೆಂಬ ಇಚ್ಛೆದೆಯೋ ಅದರಂತೆ ನಡೆಯುತ್ತೆ. ದುಃಖಿಸಬೇಡಿ. ಸಕಲಕ್ಕೂ ಕೂಡ ನಾವು ಭಕ್ತಿಯಿಂದ ಭಗವಂತನನ್ನು ಗೆಲ್ಲಬೇಕೆ ವಿನಃ ಮತ್ಯಾವುದರಿಂದಲೂ ಶಕ್ತಿಯಿಂದಾಗಲಿ, ಅಹಂಕಾರದಿಂದಲಾಗಲಿ, ದುರಹಂಕಾರದಿಂದಲಾಗಲಿ ಭಗವಂತನ ಗೆಲ್ಲೋದಕ್ಕೆ ನಾವು ಸಾಧ್ಯವಿಲ್ಲ. ಬನ್ನಿ ಬನ್ನಿ ಅಂತ ಹೇಳಿ ಆ ಶನಿವಾರದಂದು ಯಾವ ವಿಕ್ರಮಾದಿತ್ಯ ಮಹಾರಾಜನ ಅರಮನೆಯಲ್ಲಿ ಇಂತಹ ಪುಣ್ಯಾತ್ಮರು, ತಬಲವಾದಕರು, ಹಾರ್ಮೋನಿಯಂ ನುಡಿಸೋರು, ತಾಳವಾದ್ಯದವರು, ಗಾಯಕರು ಎಲ್ಲರನ್ನ ಕೂಡಿಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಇದ್ದಾರೆ. ಶನಿದೇ ನಮೋ ಸೂರ್ಯತನಯ ನಮೋ ಛಾಯ ಕುವರ. ಓಂ ನಮೋ ಸೂರ್ಯತನಯ ನಮೋ ಛಾಯ ಕುವರ. ಓಂ ನಮೋ ಛಾಯ ಕುವರ. ಹರನಿ ಭೂಮಿಗಿಲಯ್ಯ ನಿನ್ನಯ ಪದ ಸೇವೆ. ಗುಮಿಗಿಲಯ್ಯ ನಿನ್ನಯ ಪದ ಸೇವೆ. ಹರಿಭೂಮಿಗಿಲಯ್ಯ ನಿನ್ನ ನಾಮದ ಸ್ಮರಣೆ. ನಿನ್ನ ನಾಮದ ಸ್ಮರಣೆ. ನಮೋ ಛಾಯ ತನಯ ನಮೋ ಸೂರ್ಯ. ಓಂ ನಮೋ ಸೂರ್ಯ. ಅನುಗಾನವು ನಮಗೆ ನಿನ್ನಣಿದಾವರಿಗೆ. ಅನುಗಾನವು ನಮಗೆ ಕಾಕವಾಗನೇ ಕಾಯಬೇಕಯ್ಯ. ಕಾಯಬೇಕಯ್ಯ ಕಾಕವ. ಕುವರ ನಮೋ ಛಾಯ ತನಯ. ಓಂ ನಮೋ ಛಾಯ ತನಯ. ಓಂ ನಮೋ ಛಾಯ ತನಯ. ಓಂ ನಮೋ ಛಾಯ ಎಂಬುದಾಗಿ ಧೂಪ ದೀಪ ನೈವೇದ್ಯಾದಿಗಳಿಂದ ಫಲಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿ ತೀರ್ಥ ಪ್ರಸಾದವನ್ನು ಹಂಚುತ್ತಾ ಆ ಭಗವಂತನ ಸೇವೆಯನ್ನ ಅನನ್ಯವಾಗಿ ಎಡಬಿಡದೆ ಆ ಉಜ್ಜಯಿನಿ ಪಟ್ಟಣದಲ್ಲಿ ಮಾಡುತ್ತಾ ಇದ್ದಾರೆ. ಭಗವಂತನ ಸ್ಮರಣೆಯಿಂದ ಮನಃಶಾಂತಿಯಾಗಿ ಶಾಂತ ಚಿತ್ತರಾಗಿ ಕಾಲಹರಣ ಮಾಡುತ್ತಾ ಇದ್ದಾನೆ ವಿಕ್ರಮಾದಿತ್ಯ ಮಹಾರಾಜ. ಇತ್ತ ಕಡೆ ಪರಮಾತ್ಮ ತಾನು ಶನೇಶ್ವರ ಸ್ವಾಮಿ ಯೋಚನೆ ಮಾಡದ. ಅವನು ಸುಮ್ಮನಿರಕ್ಕಾಗತ್ತ? ಹರತನ್ನ ಭಕ್ತರನ್ನ ಹೊರೆಹಚ್ಚಿ ನೋಡುವನು, ಕಡೆಗೆ ಕರೆ ಕರೆದು ವರವತ ಕೊಡುವನು ಅಂತಾರೆ.
ಭಕ್ತರನ್ನ ತಾನು ಪರೀಕ್ಷೆ ಮಾಡುವುದೇ ಅವನ ಕರ್ತವ್ಯ. ದುರ್ಮಾರ್ಗಿಯಾಗಿ ನಡೆಯುತ್ತಿರುವ ಮನುಜನನ್ನ ಸನ್ಮಾರ್ಗಕ್ಕೆ ಕರೆತರುವುದು, ಪುಟಕ್ಕಿಟ್ಟ ಚಿನ್ನವನ್ನ ಬೆಳಕು ಮಾಡತಕ್ಕಂಥದ್ದೇ ಅವನ ಕರ್ತವ್ಯ. ಅಕ್ಕಸಾಲಿಗನ ಕೈಗೆ ನಾವು ಒಂದು ಚಿನ್ನವನ್ನು ತೆಗೆದುಕೊಂಡು ಹೋದ್ರೆ ಅದನ್ನು ಪುಟಕ್ಕಿಟ್ಟು ಯಾವ ರೀತಿ ಪ್ರಕಾಶಮಾನವಾಗಿ ಮಾಡ್ತಾನೋ ಅದರಂತೆ ಸತ್ಯಸಂಧನ ಆಗ್ತಕ್ಕಂಥ ಮಾನವ ಆ ಭಗವಂತನ ಕ್ರೂರ ದೃಷ್ಟಿಗೆ ಪಾತ್ರ ಆಗಿದ್ದೆ. ಆದರೆ ಅವನಿರ್ತಕ್ಕಂಥ ದುರ್ದೋಷವನ್ನು ಒಡೆದೋಡಿಸಿ ಸತ್ಯವನ್ನು ಚಿರಾಯುವಾಗಿ ನಿಲ್ಲಿಸಿ ಅವನ ಕೀರ್ತಿ ಜಗತ್ತಿನ ಆದ್ಯಂತ ಹರಡುವಂತೆ ಮಾಡಿಬಿಡ್ತಾನೆ ಪರಮಾತ್ಮ. ಇಲ್ಲಿ ತಾನು ಹಠ ಮಾಡಿದಂತೆ ಭಗವಂತ ತಾನು ಸುಮ್ಮನಿರಕ್ಕಾಗ್ತಾ ಇಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಈ ವಿಕ್ರಮಾದಿತ್ಯ ಮಹಾರಾಜನ ಜನ್ಮರಾಶಿಗೆ ನಾನು ಹೋಗಬೇಕು ಅಂತ ಹೇಳಿ ತಾನು ಕಾಯ್ತಾ ಇದ್ದಾನೆ. ಥಟ್ಟನೆ ಒಂದು ವೇಷ ಹಾಕೊಂಡ. ಯಾವ ವೇಷ? ಕಾರವಾನನ ವೇಷ. ಕಾರವಾನ ಅಂದ್ರೆ ಕುದುರೆ ವ್ಯಾಪಾರಿಕ ಅಂತ. ತಲೆಗೊಂದು ಟೊಪ್ಪಿ, ಒಂದು ಪೈಜಾಮು, ಒಂದು ಕೋಟು, ಹಳೆ ಪಡೆ ಸರಗಳನ್ನೆಲ್ಲ ಮ್ಯಾತಾಕಬಿಟ್ಟ. ಬ್ರಹ್ಮಾಂಡವನ್ನು ಕೋಲನ್ನಾಗಿ ಮಾಡಿಕೊಂಡು ಪಂಚಕಲ್ಯಾಣಿ, ಪಂಚ ಅಂದ್ರೆ 5 ಬಣ್ಣದಿಂದ ಕೂಡ್ತಕ್ಕಂಥ ಒಂದು ಅಶ್ವವನ್ನ ಅಂದ್ರೆ ಒಂದು ಕುದುರೆಯನ್ನು ಸೃಷ್ಟಿ ಮಾಡಿಕೊಂಡ. ನೋಡುವುದಕ್ಕೆ ಕಣ್ಣಿಗೆ ಹಬ್ಬ ಅನ್ನಿಸಬೇಕು ಅಂತಹ ತುರುಗ ಅದು. ಜಗತ್ತೇ ಬೆರಗಾಗಬೇಕು, ಜಗತ್ತಿನ ಕಣ್ಮನ ಸೆಳೆಯುವಂತಹ ಅಶ್ವವನ್ನು ಸೃಷ್ಟಿ ಮಾಡಿಕೊಂಡು ಉಜ್ಜಯಿನಿ ನಗರದ ರಾಜಬೀದಿಯಲ್ಲಿ ಏಹೇ ಅಕ್ಕಯ್ಯ, ಅಣ್ಣಯ್ಯ, ತಾಯವ್ವ ಬನ್ನಿ. ಈ ತುರುಗವನ್ನು ಕೊಂಡ್ಕೊಳ್ತಕ್ಕಂಥವ್ರು ಯಾರಾದರೂ ಇದ್ದರೆ ಮುಂದೆ ಬನ್ನಿ. ತಂದೆನೋ ನಾನಿ ಚಂದದ ಕುದುರೆ ಸುಂದರವಾಗಿದೆ ನೀವು ನೋಡಿ. ತಂದೆನೋ ನಾನಿ ಚಂದದ ಕುದುರೆ ಸುಂದರವಾಗಿದೆ ನೀವು ನೋಡಿ. ಎಂದು ಕಾಣದ ಎಂದು ಭಯವನ್ನು, ಎಂದು ಕಾಣದ ಎಂದು ಭಯವನ್ನು ತಂದೆನು ನೀಡಿದ ನೋಡಿ. ತಮ್ಮ ಸದಾಶಿವ ತಮ್ಮ ಸದಾಶಿವ ತಮ್ಮ ಸದಾಶಿವ ತಮ್ಮ ಸದಾಶಿವ ಸಾಂಬ ಶಿವ ತಮ್ಮ ಸದಾಶಿವ. ಬೆಲೆಗೆ ಕೈಗೆ ಸಿಗುವುದು ಬೇಗನೆ ಬನ್ನಿ ಕೊಂಡೋಕೊಳ್ಳೆ. ಬನ್ನಿ ಬನ್ನಿ. ಸುಲಭದ ಬೆಲೆಗೆ ಕೈಗೆ ಸಿಗುವುದು ಬೇಗನೆ ಬಂದು ಕೊಂಡುಕೊಳ್ಳಿ. ಇದರ ಮಹಿಮೆಯು ಅದ್ಭುತವೆನಿಸುವುದು ಬೇಗನೆ ಬಂದುಕೊಳ್ಳಿರಿ. ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ನಮ ಸದಾ ಶಿವ ನಮ ಸದಾ ಶಿವ. ಕೊಂಡ್ಕೊಳ್ತಕ್ಕಂಥ ಪುಣ್ಯಾತ್ಮರು ಯಾರಾದರೂ ಇದ್ದರೆ ಮುಂದೆ ಬನ್ನಿ. ಅಕ್ಕಯ್ಯ ಬನ್ನಿ, ಅಣ್ಣಯ್ಯ ಬನ್ನಿ, ಮಕ್ಕಳೇ ದೊಡ್ಡವರು ಚಿಕ್ಕವರು ಯಾರು ತಪ್ಪಿಸ್ಕೋಬಾರ್ದು. ಬನ್ನಿ ಬನ್ನಿ ಬನ್ನಿ. ಇವನ ಅವತಾರ ಅಪಾರವಾದ್ದು. ಯಾರ ಅವತಾರ? ಈ ಶನಿದೇವರ ಅವತಾರ. ಇವನ ಕೂಗಿಗೆ ಜಗತ್ತೆ ಬೆರಗಾಗಿ ಗುಂಪು ಗುಂಪಾಗಿ ಆ ಉಜ್ಜಯಿನಿ ಪಟ್ಟಣದ ಎಲ್ಲ ಹೆಣ್ಣು ಗಂಡು ಹಿರಿಯರು ಕಿರಿಯರು ಕುಂಟರು ಕುರುಡರು ಎಲ್ಲರೂ ಬಂದು ನಿಂತಿದ್ದಾರಂತೆ. ಆ ತುರುಗವನ್ನೇ ನೋಡುತ್ತಾರೆ.
ಪಂಚವರ್ಣ 5 ಬಣ್ಣದಿಂದ ಕೂಡಿದೆ. ಎಲ್ಲಿ ನಾವೆಲ್ಲಿಯೂ ಕಾಣವಲ್ಲ ಇಂಥ ತುರುಗವನ್ನ. ಆದರೆ ಆ ಗುಂಪಾಗಿರ್ತಕ್ಕಂಥ ಜನಗಳನ್ನು ನೋಡಿ ಕಾರಣ ಅಂತಂದ ಮಂತ್ರಿ ಆ ಕಡೆಯಿಂದ ಬತ್ತಿದ್ದ. ವಿಕ್ರಮಾದಿತ್ಯ ಮಹಾರಾಜನ ಮಂತ್ರಿ ಬಟ್ಟಿ ಅಂತಕ್ಕಂಥ ಮಂತ್ರಿ. ಇವರೇನೋ ಇಷ್ಟೊಂದು ಜನ ಎಲ್ಲ ಗುಂಪಾಗಿಲ್ ಮಾಡ್ತಾವ್ರಲ್ಲ, ಏನ್ ಮಾಡ್ತಾ ಇದ್ದೀರಯ್ಯ? ಯಾವ ಕಣ್ಣು ಕಾಣಲ್ವೇನಯ್ಯ? ಅಶ್ವ ನೋಡ್ತಾ ಇದ್ದೀವಿ. ಮಂತ್ರಿ ನೋಡ್ಬಿಟ್ಟ, ಎಂತಹ ಸುಂದರವಾದ ಎತ್ತರವಾದ ಅಶ್ವ! ನಮ್ಮ ವಿಕ್ರಮಾದಿತ್ಯ ಮಹಾರಾಜನಂತಹ ಭೂಪನಿಗಿದು ಯೋಗ್ಯವಾದ ಅಶ್ವ. ಬೇರ್ಯಾರಿಗೂ ಇದು ಯೋಗ್ಯವಲ್ಲ. ಆದರೂ ಕೂಡ ಅಶ್ವ ಅವಂತಾನೆ. ಒಂದು ಮಾತು ಕೇಳೋಣ. ಅಯ್ಯ ಕುದುರೆ ವ್ಯಾಪಾರಿಕ, ಕಾರವಾನ, ಓಹೋ ತಾವು ನಾವೀ ರಾಜ್ಯದ ಮಹಾಮಂತ್ರಿಗಳು. ಬಹಳ ಸಂತೋಷ, ಬಹಳ ಸಂತೋಷ. ಏನಾಗಬೇಕಾಗಿತ್ತು? ಅಲ್ಲ, ಈ ಅಶ್ವದ ಬೆಲೆ ಕೇಳಿದೆ. ಪರಮಾತ್ಮ ಅಂದ, ಅವನು ಏನು ಹೇಳಿಕೊಡ್ಬೇಕೆ? ಅಯ್ಯ, ಈ ಅಶ್ವದ ಬೆಲೆಯನ್ನು ನಾನು ಆಮೇಲೆ ಹೇಳ್ತೀನಿ. ಈ ಅಶ್ವದ ಮೇಲೇರಿ ಸವಾರಿ ಮಾಡ್ತಕ್ಕಂಥ ಧೀರ ಶೂರ ವೀರಾಗ್ರಣಿ ನಿಮ್ಮ ರಾಜ್ಯದಲ್ಲಿ ಇದ್ದಾನ ಅಂದ. ಮಂತ್ರಿ ಒಂದು ಕಡೆ ಕೋಪ. ಯಾಕೆ ಗೊತ್ತಾ? ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ನಿಂತ್ಕೊಂಡು ನಮ್ಮ ರಾಜನ್ನೇ ನಮ್ಮನ್ನೆಯ ಇದ್ದಾನ ಗಿದ್ದಾನ ಒದ್ದಾನ ಅಂತ ಏಕವಚನ ಮಾತಾಡ್ತಾನ. ಎಷ್ಟಿರ್ಬೇಕು ಇವನಿಗೆ ಸೊಕ್ಕು. ಆದ್ರೂ ಬಡವನ ಕೇಳು ದೊಡ್ಡ ಮೂಲ. ನಮಗೆ ಯಾಕೆ ದೊಡ್ಡವ್ರ ವಿಚಾರ? ಈ ಸಮಾಚಾರ ತಗೊಂಡೋಗಿ ಮಹಾರಾಜನಿಗೆ ತಿಳಿಸೋಣ. ಸಿಂಹಾಸನಾಧೀಶನಾಗಿ ಮಹಾರಾಜರು ಕುಳಿತಿದ್ದಾರೆ. ವಿಕ್ರಮಾದಿತ್ಯ ಮಹಾರಾಜರು ರಾರಾಜಿಸ್ತಾ ಆ ರಾಜ ಸ್ಥಾನಕ್ಕೆ ಓಡೋಡಿ ಬಂದ ಮಂತ್ರಿ, ಮಹಾಪ್ರಭು ಏನಪ್ಪ ಸಮಾಚಾರ? ಸ್ವಾಮಿ, ಅಲ್ಲೊಬ್ಬ ಕುದುರೆ ವ್ಯಾಪಾರಿಕ ಬಂದಿದ್ದಾನೆ. ಎಂತಹ ಸುಂದರವಾದ ಅಶ್ವ ಹಿಡ್ಕೊಂಡು ಬಂದಿದ್ದಾನೆ. ನಾನು ಇಲ್ಲಿರೋವರೆಗೂ ಈ ಭುವನ ಬ್ರಹ್ಮಾಂಡದಲ್ಲಿ ನಾನು ಎಲ್ಲಿಯೂ ನೋಡಲೇ ಇಲ್ಲ. ಹೌದಾ ಮಂತ್ರಿ? ಅಂತಹ ಅಶ್ವವೇ? ಅದರ ಬೆಲೆ ಎಷ್ಟು? ಸ್ವಾಮಿ, ಅವರು ಬೆಲೆ ಹೇಳಿಲ್ಲ. ಇನ್ನೇನೇ ಹೇಳ? ಆ ಮಾತು ಹೇಳಿದ್ರೆ ನಿಮಗೂ ಕೋಪ ಬರ್ಬೋದೇನೋ. ಇಲ್ಲ ಕಣೇಳಯ್ಯ, ಈ ಅಶ್ವದ ಮೇಲೇರಿ ಸವಾರಿ ಮಾಡುವ ಧೀರ ಇದ್ದಾನ ಅಂತನಲ್ಲ. ಎಷ್ಟಿರ್ಬೇಕು ಅವನಿಗೆ ಸೊಕ್ಕು. ನಕ್ಕ ವಿಕ್ರಮ. ಯಾರೋ ಅವನು ತಿಳಿಯದ ಅವಿವೇಕಿಯಾಗಿರಬೇಕು. ಹೋಗು, ಆ ಕಾರವಾರನ್ನ ಇಲ್ಲಿ ಕರ್ಕೊಂಬ. ಓಡಿ ಬಂದ. ರೇ ಬನ್ರಿ ರೀ, ಮಹಾರಾಜ ಕರೀತಾ ಇದ್ದಾರೆ. ಬನ್ರಿ. ಅವ್ರು ಮಾತ್ರ ಬರಲ್ಲ ಅಲ್ಲ? ಮಹಾರಾಜ ಕರೀತಾ ಅವ್ರೆ ಗೊತ್ತಾ ಇಲ್ಲ. ಇವರು ದಾಸ ಕರೆದು ಗೊತ್ತಾರ ರೀ. ಬನ್ರಿ. ಬನ್ನಿ ಅಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ. ನಾನು ಅಂದ್ಕೊಂಡಂಗೆ ನಾನೇ ಹೋಗ್ಬೇಕಾಗಿತ್ತು, ಅವರೇ ಕರೆ ಕಳಿಸಿದ್ದಾನೆ. ಇದೋ ಬಂದೇ. ಅಶ್ವವನ್ನು ತಂದು ಎದುರಿಗಿದ್ದಂತ ಆ ಧ್ವಜದ ಕಂಬಕ್ಕೆ ಕಟ್ಟಿ ಹಾಕಿಬಿಟ್ಟ. ಮಹಾರಾಜ ಕೈ ಮುಗಿತಾನೆ. ಪರಮಾತ್ಮ ಶ್ರೀ ಶನೇಶ್ವರ ಸ್ವಾಮಿ, ಏನು ವಿಚಿತ್ರವೋ ಶನಿದೇವ ನಿನ್ನ ಮಾಯೇನು ವಿಚಿತ್ರವೋ. ಭಕ್ತ ವತ್ಸಲ ಎಂಬ ಬಿರುದನ್ನ ಪತ್ತಂತ ಭಗವಂತ ಭಕ್ತರಿಗೆ ಅಧೀನನಾಗಿರಬೇಕು ಅಂತ ಹೇಳಿದ್ದಕ್ಕೆ ಇವನೇ ಸಾಕ್ಷಿ. ಭಕ್ತನಿಗೆ ಕೈ ಮುಗಿತಾವನಲ್ಲ. ಸಲಾಂ ಬುದ್ಧಿ. ಯಾವ ದೇಶವಯ್ಯ ನಿಂದು? ಸ್ವಾಮಿ, ನಾನು ಯಾವ ದೇಶ ಅಂತ ಹೇಳಿ. ಎಲ್ಲೆಲ್ಲಿಯೂ ನಾನೇ ಅಂದ್ರೆ ಕೋಟೆ ಕೊತ್ತಲಗಳಲ್ಲಿ, ಗುಡಿ ಗೋಪುರಗಳಲ್ಲಿ, ಹಳ್ಳ ಕೊಳ್ಳದಲ್ಲಿ ಎಲ್ಲೆಲ್ಲೂ ನಾನಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ. ಎಲ್ಲೆಲ್ಲೂ ನಾನೇ. ಅವನಿಲ್ಲಿರ್ತಕ್ಕಂಥ ಜಾಗ ಯಾವುದು? ಅವನಿಲ್ಲದ ನೆಲೆ ಇಲ್ಲ, ಅವನಿಲ್ಲದ ಜಾಗವಿಲ್ಲ, ಅವನಿಲ್ಲದ ಸ್ಥಳವಿಲ್ಲ. ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾನೆ ಎಂದ ಮೇಲೆ ನೀವು ನೋಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಆ ಬೆಟ್ಟದ ಮೇಲೆ ಹೋದ್ರೆ ಅಲ್ಲೊಂದು ಮುನೇಶ್ವರ, ಈ ಕೆಳಗಡೆ ಬಂದ್ರೆ ಇಲ್ಲೊಂದು ಶನೇಶ್ವರ,
ಆ ಕಡೆ ಬಂದ್ರೆ ಇನ್ನೊಂದು ಮುನೇಶ್ವರನಾಗಿ ಶನೇಶ್ವರನಾಗಿ ಹಲವಾರು ಅವತಾರವನ್ನು ತಾಳಿದ ವಿಚಾರವನ್ನು ಹೇಳ್ತಾ ಇದ್ದಾನೆ. ಎಲ್ಲೆಲ್ಲೂ ನಾನಿದ್ದೀನಿ. ತಲೆ ಕೆಟ್ಟಿರೋ ಮನುಷ್ಯ ಕಣ. ನಾನೇನು ಹೇಳಿದ್ರು ಏನೇನೋ ಕತೆ ಹೇಳ್ತಾನಲ್ಯ. ಹೋಗ್ಲಿ ನೀನು ಹೆಸರು ಹೇಳಯ್ಯ. ನನ್ನ ಹೆಸರ ಸ್ವಾಮಿ. ಕರೆಯವರು ಕೆಲವರು ಕರಿಯ ಎನ್ನುತ್ತ, ಇನ್ನು ಕೆಲವರು ಕರೆಯವರು ಬಿಳಿಯ ಎನ್ನುತ್ತ, ಕೆಲವು ದೊಡ್ಡವನು ಅಂತಾರೆ, ಕೆಲವು ಚಿಕ್ಕೋನು ಅಂತಾರೆ, ಕೆಲವು ಕೆಟ್ಟವನು ಅಂತಾರೆ, ಕೆಲವು ಒಳ್ಳೋನು ಅಂತಾರೆ. ನಾನು ಯಾವ ಹೆಸರು ಹೇಳಿ ಸ್ವಾಮಿ? ನಾವು ಹಂಗೆ ಮಾಡೋದು. ಭಗವಂತ ಎಲ್ಲ ಐಶ್ವರ್ಯವನ್ನು ನಮಗೆ ಕೊಟ್ಬಿಟ್ರೆ ಆ ಭಗವಂತ ಪಾಲ್ವೆ ಗತಿ ಕಣಪ್ಪ ಅಂತೀವಿ. ಏನೋ ಒಂಚೂರು ಕಷ್ಟ ಕೊಟ್ಬಿಟ್ರೆ ಇವನ್ ಬಾಗಿಲಿಗೆ ಕಗ್ಲಿ ಮುಳುಗಿಡಿಯಾ, ಈ ಮನೆಯಾರ ದೇವರ ನಂಬಿ ನಾವು ಕೆಟ್ಟನಲ್ಲೋ ಯಪ್ಪನೇ ಅಂತೀವಿ. ದೇವ್ರನ್ನೂ ಬಿಡಲ್ಲ, ಶಾಪ ಹಾಕ್ತೀವಿ. ಹೋಗ್ಲಿ, ನಿನ್ನ ಅಶ್ವದ ಬೆಲೆ ಹೇಳು. ನನ್ನ ಅಶ್ವದ ಬೆಲೆಯೇ ಸ್ವಾಮಿ, ನನ್ನ ಅಶ್ವದ ಬೆಲೆಯನ್ನು ಆಮೇಲೆ ಮಾತನಾಡೋಣ. ನಿಮ್ಮ ಮನಸ್ಸಿಗೆ ಹಿತವಾದರೆ ಆಮೇಲೆ ಮಾತನಾಡೋಣ. ಒಂದು ಸಾರಿ ಸವಾರಿ ಮಾಡಿ ನೋಡೋಣ. ನಿಮಗೆ ಬೇಕು ಅಂದ್ರೆ ವ್ಯಾಪಾರ ಮಾಡ್ಕೊಳ್ಳೋಣ. ಇದು ಉತ್ತಮರಾಡ ಮಾತನೇ. ಈಗ ನಾವ್ಯಾವ್ದಾರ ಒಂದು ವ್ಯಾಪಾರಕ್ಕೆ ಹೋಗ್ತೀವಿ. ಬಿಟ್ಟು ಹೊಡೆದು ನೋಡೋಯ್ಯ ದನನ, ಕಾಲು ಸರಿಯಾಗಿ ಆಯ್ತದ, ಚೆನ್ನಾಗಿ ನಡೀತದ, ಹೆಂಗೆ ಎಲ್ಲಿ ಬಿಟ್ಟು ಹೊಡೆಯಲ್ವ? ಇದು ಹಿಂದಿಂದು ಬಂದಿರ್ತಕ್ಕಂಥ ಕರ್ತವ್ಯ. ಯಾವ ಒಂದೇ ಅಶ್ವವನ್ನಾಗಲಿ ಒಂದು ತುರ್ಗವನ್ನಾಗಲಿ ನಾವು ಕೊಂಡ್ಕೋಬೇಕಾದ್ರೆ ಅದನ್ನು ಬಿಟ್ಟು ನೀನು ಸವಾರಿ ಮಾಡಿ ನೋಡು, ನೀನು ಬೇಕಾದ್ರೆ ಕೊಂಡ್ಕೊಳ್ಳಿವಂತೆ, ಇಲ್ಲಾಂದ್ರೆ ಬೇಡ. ಆಮೇಲೆ ಬೆಲೆ ಮಾತಾಡೋಣ. ಸಿಂಹಾಸನ ಮೇಲೆ ಕುಳಿತಿದ್ದ ಮಹಾರಾಜ ವಿಕ್ರಮ ದಡ 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 ಇಲ್ಲಿ ಬರ್ತಾ ಇದ್ದಾನೆ. ಭಗವಂತ ಶನೇಶ್ವರ ಸ್ವಾಮಿ ಅಂದುಕೊಂಡ. ವಿಕ್ರಮ ತಾನಾಗಿಯೇ ಒಂದು ನೋವಿನ ಸರಪಳಿಯಲ್ಲಿ ಸಿಕ್ಕಾಕೋತಾ ಇದೆಯಾ? ಇವನ ಜಾಲ, ಇವನ ಮಾಯೆ ನಿನಗರಿವಿಲ್ಲ. ಅದು ನಿನಗೆ ಮುಂದೆ ಗೊತ್ತಾಗುತ್ತೆ ನೋಡು ಅಂದರೆ ಆ ಅಶ್ವದ ಕಡಿವಾಣವನ ಜಗ್ಗಿಸಿ ಚಂಗನೆಗೆದು ಕೂತ್ಕೊಂಡಬೇಕು. ಮಹಾವಿದ್ಯಾವಂತ, ಅಶ್ವಶಾಸ್ತ್ರವೂ ಕೂಡ ಗೊತ್ತಿತ್ತು ಅವನಿಗೆ. ಎಲ್ಲ ತಿಳಿದವನಾಗಿದ್ದರೂ ಕೂಡ ಇವನ ಕ್ರೂರ ದೃಷ್ಟಿಗೆ ಸಿಲುಕದಾಗ ಯಾವ ಶಾಸ್ತ್ರ, ಯಾವ ಪುರಾಣ, ಯಾವ ವಿದ್ಯೆ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅದು ಕುಂತ್ಕೊಂಡ ತಕ್ಷಣ ಎನ್ನ ಶುರುವಾಯಿತು. ಅಲ್ಲಿ ಕೂತಿದ್ದವರೆಲ್ಲ ನೋಡ್ತಾರೆ, ನಮ್ಮ ಮಹಾರಾಜು ಕುಂತ್ಕೊಂಡ ತಕ್ಷಣ ಅಶ್ವ ಸತ್ತೋಗಂಗಿದೆ ಅಂದರೆ ಪರಮಾತ್ಮ ಅದಕ್ಕೆ ಚೈತನ್ಯ ಕೊಟ್ಟ. ಕಡಿವಾಣ ಹಿಂಗಂದ, ದಡ 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 ಹೋಗಕ್ಕೆ ಶುರುವಾಯಿತು. ಮನಸ್ಸಿಗೆ ಹಿತವೆನಿಸಿತೋ ಏನೋ ವಿಕ್ರಮನಿಗೆ. ಕೈಯಲ್ಲಿದ್ದ ಚಾವುಟಿಯಿಂದ ಹೇ ಅಂದ. ಈ ಭೂಮಿ ಮೇಲೆ ಹೋಗುತ್ತಿದ್ದಂತ ಅಶ್ವ ಚಂಗನಗೆದಂ ಆ ಕಣದೊಳಗೆ ಹೊರಗಿತು ಆ ತುರಗ. ಸರಸರಗಾಡನೆಲ್ಲವ ಸುತ್ತುತ್ತ ಹೊರಗಿತು ಬಲು ಬೇಗ. ದನಿಯ ಮಹಿಮೆಯನ್ನು ತಿಳಿಯದ ನನಗೂ ನೆರವರು ಈ ಜಗದೊಳಗೆ. ಮಹಾದೇವ ಮಹಾದೇವ ಓ ಯಾವಾಗ ಚಂಗನೆ ಜಿಗೀತೋ, ಜಿಗಿದಿದ್ದೆ ಆಕಾಶ ಕಾಣಬಿಡ್ತು. ಆಕಾಶ ಮಾರ್ಗದಲ್ಲಿ ಗಿರಿ 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 ತಿರುಗಿಸ್ತಾ ಇದೆ. ವಿಕ್ರಮ ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಆ ಕಡಿವಾಣವನ್ನು ಜಗ್ಗಿಸಿ ಎಳಿತಾ ಇದ್ದಾನೆ. ಎಷ್ಟು ಬಲವಿದ್ದರೂ ದೈವ ಬಲವಿಲ್ಲದಿದ್ದಾಗ ಮನುಷ್ಯನ ಬಲ ಯಾವ ಪ್ರಯೋಜನಕ್ಕೂ ಬರಲ್ಲ. ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಆ ಅಶ್ವವನ್ನು ಎಳೆದ. ರೋಷದಿಂದ ಆಕಾಶದ ಮಾರ್ಗದಲ್ಲಿ ಗಿರಿ 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 ತಿರುಗಿಸ್ತಾ ಇದೆ. ಶನಿರಾಜ 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 ಗಾಳಿಯ ಪಟದಂತೆ ಗತಿಯಲ್ಲಿ ಮಾನವನ, ಗಾಳಿಯ ಪಟದಂತೆ ಗತಿಯಲ್ಲಿ ಮಾನವನ, ಗಾಳಿಯ
ಆಡಿಸಿ ಬೀಳಿಸಿ ನೋಯಿಸಿ ನರಳಿಸುವೆ, ಆಡಿಸಿ ಬೀಳಿಸಿ ನೋಯಿಸಿ ನರಳಿಸುವೆ, ವಿಧಿ ನಿನ್ನ ಮಾಯೆಯ ಬಲ್ಲವಯಾರು, ವಿಧಿ ನಿನ್ನ ಮಾಯೆಯ ಬಲ್ಲವಯಾರು. ಕಾಣದ ಪರದೇಶಿಗೆ ದಿಕ್ಕು ತೋರೋ ನನ್ನಪ್ಪ ಎಂಬುದಾಗಿ ಭೋರ್ಗರಿಯುತ್ತಿದ್ದಾನೆ ವಿಕ್ರಮ. ತಿರುಗಿಸಿ 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 ದಟ್ಟವಾದ ಅರಣ್ಯ ಸಾವಿರಾರು ಮೈಲಿಗಳ ದೂರ ತೆಗೆದುಕೊಂಡು ಹೋಗಿ ಅರಣ್ಯದ ಮಧ್ಯಭಾಗದಲ್ಲಿ ಗಮನಿಸಿದ ಹುಲಿ, ಕರಡಿ, ಸಿಂಹ, ಶಾರ್ದೂಲಗಳು ವಾಸ ಮಾಡತಕ್ಕಂಥ ಗೊಂಡಾರಣ್ಯ, ಭೋರ್ಗರೆಯುವಂತ ದುಷ್ಟಮೃಗಗಳು, ಅಂತಹ ಭಯಂಕರವಾದ ಕಾನನ ಮಧ್ಯದಲ್ಲಿ ವಿಕ್ರಮನನ್ನ ಕೆಡುಗಿದೆ. ವಿಕ್ರಮನೇ ಒಂದು ಕಡೆ ಬಿದ್ದಿದ್ದಾನೆ, ಅಶ್ವವೇ ಒಂದು ಕಡೆ ನಿಂತಿದೆ. ಮೂರ್ಛಿತನಾಗ್ಬಿಟ್ಟ, ರಾಜ ಮೂರ್ಛಿತನಾಗ್ಬಿಟ್ಟ. ಶನಿರಾಜ ಶನಿರಾಜ ಶನಿರಾಜ. ಇಲ್ಲಿ ಉಜ್ಜಯಿನಿ ನಗರದ ಅರಮನೆಯಲ್ಲಿ ಆ ಮಂತ್ರಿಯನ್ನು ಕೇಳುತ್ತಾ ಇದ್ದಾನೆ ಆ ಕಾರವಾನ ವೇಷದಲ್ಲಿ. ಏನಯ್ಯ, ಏ ಮಂತ್ರಪ್ಪ, ನಾನು ಎಂತಹ ಕಳ್ಳ ದೇಶಕ್ಕೆ ಬಂದ್ಬಿಟ್ನಯ್ಯ. ಸ್ವಾಮಿ ಏನ್ ಹೇಳ್ತಾ ಇದ್ದೀರಾ? ಅಲ್ಲ ಕಣಯ್ಯ, ನಿಮ್ಮ ಮಹಾರಾಜ ಅಶ್ವವನ್ನ ಪರೀಕ್ಷೆ ಮಾಡಿ ನೋಡ್ತೀನಿ, ಒಂದಷ್ಟು ದೂರ ಹೊಡ್ಕೊಂಡು ಹೋಗಿ ಅಂತ ತೆಗೆದುಕೊಂಡು ಹೋದವನು ಹಿಂದಕ್ಕೆ ಬರ್ಬೇಕಲ್ವಾ? ಅಶ್ವನೇ ಹೊಡ್ಕೊಂಡು ಹೊಂಟೋದ್ನಲ್ಲಯ್ಯ. ನಾನೆಂತಹ ಕಳ್ಳ ದೇಶಕ್ಕೆ ಬಂದು ಸಿಕ್ಕಾಕಬಿಟ್ಟೆ ಅಂದ. ಮಂತ್ರಿಗೆ ಸ್ವಲ್ಪ ಕೋಪ ಇತ್ತು. ಬಾಯ್, ಏನ್ ಬಗಳ್ತಾ ಇದೀಯಾ? ನಮ್ಮ ಮಹಾರಾಜರನ್ನ ಕಳ್ಳ ದೇಶದವರು ಅಂತ ಹೇಳ್ತಾ ಇದೀಯಾ? ದಿನನಿತ್ಯವು ಸಾವಿರಾರು ಜನ ಪ್ರಜೆಗಳಿಗೆ ದಾನ ಧರ್ಮವನ್ನು ಮಾಡ್ತಕ್ಕಂಥ ಧರ್ಮಪ್ರಭುಗಳು, ದೀನ ದಯಾಳುಗಳು, ಸಹೃದಯವಂತರು, ಧರ್ಮಾತ್ಮರು, ಅಂಥವ್ರನ್ನ ನೀನು ಈ ರೀತಿ ಮಾತನಾಡ್ತಾ ಇದೀಯಾ? ನೀನು ಅಶ್ವದ ಬೆಲೆ ಹೇಳು, ಅದು ನಾನು ಕೊಡ್ತೀನಿ. ನಮ್ಮ ಮಹಾರಾಜರ ಬಗ್ಗೆ ಮತ್ತೊಂದು ಮಾತನಾಡಿಯಾ? ಎಚ್ಚರ, ಎಷ್ಟು ನೀನು ಅಶ್ವದ ಬೆಲೆ? ಪರಮಾತ್ಮ ಹೇಳಿದ, ನನ್ನ ಅಶ್ವದ ಬೆಲೆಯೇ 1,00,000 ವರಹ. ಸೇವಕರೇ, ಮಹಾಮಂತ್ರಿಗಳೇ, ಈ ಕಾರವಾನಿಗೆ 1,00,000 ವರಹವನ್ನು ಎಣಿಸಿಕೊಟ್ಟು ಮೊದಲು ಕಳಿಸಿ. ಆ ಗೂಡೆಗಳಲ್ಲಿ ನಗನಾಣ್ಯಗಳನ್ನು ತುಂಬಿಕೊಂಡು ಬಂದು 1,00,000 ವರಹಗಳನ್ನು ಎಣಿಸಿ ಗಡ್ಡು ಕಟ್ಟಿ ಆ ಕಾರವಾನ ವೇಷಿರ್ತಕ್ಕಂಥ ಪರಮಾತ್ಮನು ಕೊಟ್ಟರೆ ಅವನಿಗೆ ನಗ ಬೇಕು, ನಾಣ್ಯ ಬೇಕು, ಆಭರಣ ಬೇಕು, ಅವನಿಗೆ ಏನು ಬೇಕು ತೆಗೆದುಕೊಳ್ಳುವನಂತೆ ತೆಗೆದುಕೊಂಡ. ಥಟ್ಟರ ಮಾಯವಾದ. ಮಾಯಾವಾದನೆ ತತ್ಕ್ಷಣದಲ್ಲಿ ಬಂದಿಲ್ಲಿ ಪ್ರತ್ಯಕ್ಷನಾದ. ಎಲ್ಲಿ? ವಿಕ್ರಮಾದಿತ್ಯ ಮಹಾರಾಜ ಬಿದ್ದಿದ್ದನಲ್ಲ ಅಲ್ಲಿ. ಎಲವೋ ವಿಕ್ರಮ, ಈಗೊಂದು ಗಳಿಗೆಗೆ ಮುಂಚೆ ನೀನು ರಾಜ,
ಈಗ ಏನಿಲ್ಲದ ಭಿಕಾರಿಯಂತೆ ಬಿದ್ದಿದ್ದೀಯಲ್ಲೋ. ಎಲ್ಲಿ ನಿನ್ನ ರಾಜ್ಯ, ಎಲ್ಲಿ ನಿನ್ನ ಮಂದಿ, ಮಾತ್ಬಲ, ನಿನ್ನ ಐಶ್ವರ್ಯ. ಇನ್ನು ಮುಂದೆ ನೋಡು ಎಂಬುದಾಗಿ ಆ ವಿಕ್ರಮನಿಗೆ ಜ್ಞಾನವನ್ನು ಕೊಟ್ಟ. ಅವನು ಮಾಯವಾಗ್ಬಿಟ್ಟ. ವಿಕ್ರಮನ ಕಲ್ಲು ಮುಳ್ಳುಗಳೆಲ್ಲ ಮೈಗೆ ಚುಚ್ಚಿ ಆ ಗಾಯದ ನೋವಿಂದ ಹೊರಳಾಡುತ್ತಾ ಇದ್ದಾನೆ. ಶನಿರಾಜ 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 ಅಂತ ಕಂಡಿದ್ದ. ಬಂದೇನೇ ಈ ಭುವಿಗೆ ನಾನಿಳಿದೇನೆ. ನಾನು ಈ ಭೂಮಿ ಬಂದುಬಿಟ್ಲೆ, ಆಕಾಶದಲ್ಲಿದ್ದವರು ಭೂಮಿ ಬಂದ್ಬಿಟ್ಲೆ, ಈ ಜೀವ ಉಳ್ಕೊಬಿಡುತ್ತಾ? ಹಾಗಾದ್ರೆ ನಾನು ಬದುಕಿದ್ದೀನ? ತನಗೆ ಅನುಮಾನ, ನಾನು ಬದುಕಿದ್ದೀನೋ ಸತ್ತೋಗಿದ್ದೀನೋ. ಮೈ ಕೈ ಗಾಯದ ನೋವನ್ನು ನೋಡಿ ಶ್ರೀರಾಜ ಎಲ್ಲಿ ನನ್ನ ಅಶ್ವ ಅಂದ್ರೆ ಆ ಅಶ್ವ ಒಂದು ಕಡೆ ಗಡ 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 ನಡುತ್ತಾ ನಿಂತಿತ್ತು. ಮಾಯಾ ಅಶ್ವ, ಅವನ ಲೀಲೆ, ಅವನ ಮಹಿಮೆ, ಅದನ್ನು ಬಲ್ಲವರು ಯಾರು? ವಿಕ್ರಮ ಅಂದುಕೊಂಡ. ಶನಿರಾಜ ಮೆಲ್ಲನೆ ಹೋಗಿ ಅಶ್ವವನ್ನು ಹಿಡ್ಕೊಂಡು ಯಾಗಾದ್ರೂ ಮಾಡಿ ಮತ್ತೆ ಇದ್ರ ಮೇಲೆ ಕುಂತ್ಕೊಂಡು ನಾನು ಬಂದ ದಾರಿಯಲ್ಲಿ ಹಿಂದಗಿಡುಗೆ ಮತ್ತೆ ನನ್ನ ಪಟ್ಟಣ ಕೊಂಡೋಗೋಣ. ನೋಡಿ, ಆಶಾಶ ಪರಮ ದುಃಖಂ ನಿರಾಶೆಯೇ ಪರಮ ಸುಖಂ ಅಂತಾರೆ. ನಾವು ಆಶೆ ಪಟ್ಟಂತೆ ಆ ಭಗವಂತನ ಇಚ್ಛೆ ಇರೋದಿಲ್ಲ. ಹಾಡಿಸುವಾತನ ಕೈ ಜಳಕದಲ್ಲಿ ಎಲ್ಲ ಅಡಗಿದೆ, ಆತನ ಕರುಣೆಯ ಜೀವವ ತುಂಬಿ ಅಳಿಸಿನರುಗಿದೆ. ಆಡಿಸುವಾತನ ಕೈ ಜಳಕದಲ್ಲಿ ಎಲ್ಲ ಅಡಗಿದೆ, ಆತನ ಕರುಣೆಯ ಜೀವವ ತುಂಬಿ ಅಳಿಸಿನರುಗಿದೆ. ಬರಲಿ ಹೇಗೆ ಇರಲಿ ಸ್ವಾಮಿ ಆಡುತ್ತೇವಯ್ಯ. ಶ್ರೀ ಶನಿದೇವ ಸೂರ್ಯ ಕುಮಾರ ನಿನಗೆ ವಂದನೆ, ಸ್ವಾಮಿ ನಿನಗೆ ವಂದನೆ. ಅರಮನೆಯಾಗಲಿ ಗುಡಿಸಲೇ ಆಗಲಿ ನಿನ್ನ ನಾಮವ, ಅನುಗಾಲವು ನಾ ಬಿಡದೆಲ್ಲ ಜಪಿವೆ ಕರುಣೆ ತೋರೆಯ. ಅರಮನೆಯಾಗಲಿ ಗುಡಿಸಲೇ ಆಗಲಿ ನಿನ್ನ ನಾಮವ, ಅನುಗಾಲವು ನಾವು ಬಿಡದೆಲ್ಲ ಜಪಿವೆ ಕರುಣೆ ತೋರೆಯ. ಕಾಕವಾಗಲ ಗರಿಯುಗ ದೊರೆಯ ದಯವ ಮಾಡಯ, ಸ್ವಾಮಿ ದಯವ ಮಾಡಯ. ಶ್ರೀ ಶನಿದೇವ ಸೂರ್ಯ ಕುಮಾರ ನಿನಗೆ ವಂದನೆ, ಸ್ವಾಮಿ ನಿನಗೆ ವಂದನೆ. ಪುಷ್ಪವಚಲ್ಲಿ ನಿನ್ನನುದಿನ ಅನುದಾನವು ನಿನ್ನ ಮನದೊಳಿಸಿ ಬೇಡಿಕೊಂಡೆವೋ.
ಹಾಡಿಸುವಾತನು ಅವನೇ, ಅಳಿಸುವವನು ಅವನೇ, ನಗಿಸುವವನು ಅವನೇ, ಕುಣಿಸುವವನು ಅವನೇ, ಸಂತೋಷ ಕೊಡುವವನು, ದುಃಖ ಕೊಡುವವನು, ಭಾಗ್ಯ ಕೊಡುವವನು, ಎಲ್ಲಕ್ಕೂ ಅವನೇ ಕಾರಣ ಅಂದ ಮೇಲೆ ಅಂತಹ ಪರಮಾತ್ಮನನ್ನ ಯಾವ ವಿಕ್ರಮ ನಿಂದಿಸಿ ಈ ಸ್ಥಿತಿಗೆ ಬಂದಂತವನಾಗಿ ಗಳ 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 ಗಳನೆ ಹೇಳುತ್ತಾ ಇದ್ದಾನೆ. ಯಾಗಾದರೂ ಮಾಡಿ ಅಶ್ವದ ಮೇಲೆ ಕೂತ್ಕೊಂಡು ಹೊರಟೋಗೋಣ ಅಂತ ಹೇಳಿ ಮೆಲ್ಲ ಮೆಲ್ಲದೆ ಮೆಲ್ಲ ಮೆಲ್ಲದೆ ಹೋಗಿ ಆ ಅಶ್ವನ ಹಿಡಿಯಲು ಹೋಗ್ತಾನೆ. ಭಗವಂತನ ಮಾಯೆ, ಅಶ್ವ ಥಟ್ ಮಾಯವಾಗ ವಿಕ್ರಮ ತಲೆ ಕೆಳಗಾಗಿ ಬಿದ್ದ ಹೊರಳಾಡ್ತಾ ಇದ್ದಾನೆ, ಹೊರಳಾಡುತ್ತಾ ಇದ್ದಾನೆ. ಅಯ್ಯೋ, ಎತ್ತ ಹೋಯಿತು ಅಶ್ವ ಅಂದರೆ ಅದು ಹಾಲೆ ಮುಂದೆ ನಿಂತಿದೆ, ಅವನ ಕಣ್ಣೆದುರಿಗೆ ನಿಂತಿದೆ. ದೇವಾ, ಇದು ನಿನ್ನ ಮಾಯೆ ಅಲ್ಲದೆ ಬೇರೊಂದಿಲ್ಲ ತಂದೆ. ಈಗಿಳಿದ ಅಶ್ವನನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸಿದ್ದೀಯಾ ಶನಿರಾಜ ಎಂದು ಮತ್ತೆ ಹಿಡಿಯಕ್ಕೆ ಹೋದ. ಮತ್ತೆ ತಲೆ ಕೆಳಗಾಗಿ ಬಿದ್ದ ಅಶ್ವ ಮಾಯವಾಯಿತು. ಬಾಯಾರಿ ತತ್ತರಗೊಂಡ. ಜಲವನ್ನಾದರೂ ಕುಡಿಯೋಣ, ದಾಹ ನೀಗಿಸಿಕೊಳ್ಳೋಣ. ಎಲ್ಲಿಯೂ ತುತ್ತು ಜಲವು ಕಾಣಿಸ್ತಾ ಇಲ್ವಲ್ಲ, ಯಾವ ಕಡೆ ಹೋಗಲಿ, ಎತ್ತ ಹೋಗಲಿ. ಆ ಕಾಡಿಗಿಚ್ಚು ಬೆಂಕಿ ದಗ ದಗ ದಗದ ಉರಿತಾ ಇದೆ. ಅಯ್ಯೋ, ಬೆಂಕಿ! ಓಡ್ತಾ ಇದ್ದಾನೆ ವಿಕ್ರಮ, ಓಡ್ತಾ ಇದ್ದಾನೆ. ಕಾಡು ಮೃಗಗಳು ಬೋರ್ಗರಿಯುತ್ತಿದ್ದರೆ, ಆ ಮೃಗಗಳೇನಾದ್ರು ನನ್ನ ಮೈ ಮೇಲೆ ಬಿದ್ದರೆ ನಾನು ಉಳಿಯುವೆನೆ ಅಂತ ಓಡೋಡಿ ಹೋಗ್ತಾ ಇದ್ದಾನೆ. ಮತ್ತಷ್ಟು ಆಯಾಸವಾಯಿತಂತೆ. ಬಾಯಾರಿ ತಣಿದ. ಜಲವನ್ನಾದ್ರೂ ಕುಡಿಯೋಣ ಅಂತ ಸುತ್ತಲೂ ನೋಡುತ್ತಾನೆ. ಬೆಂಗಾಡು. ಈ ಮೃಗಿಸ್ತಿದ್ದೇನೆ, ಎಲ್ಲಿದೆ ಜಲ? ಜಲವ ತೋರೆಯ ಜಲಜ ಕ್ಷಣಪ್ರಿಯ ಜಲಜ ಕ್ಷಣಪ್ರಿಯ ಸೋದರ ಜಲ ತೋರಪ್ಪ, ಬಾಯಾಗ್ತಿದೆ, ಜಲ ತೋರು ಎಂದರೆ ಧಳ 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 ಧಳನೆ ಸರೋವರವೇ ಅನುಭವಗಳು. ಹುಟ್ಟು ದಲಿತನಿಗೆ ಐಶ್ವರ್ಯ ಬಂದ್ರೆ ಎಷ್ಟು ಸಂತೋಷ. ಜಲವೇಲಿರ್ತಕ್ಕಂಥ ಕೊಳದಲ್ಲಿ ಜಲ ಬಂದ್ಬಿಟ್ರೆ ಎಷ್ಟು ಆನಂದ. ಮನಸ್ಸಿಗೆ ಆನಂದವಾಗ್ಬಿಡ್ತಂತೆ. ಆ ಜಲವನ್ನು ಕಂಡು ಬೇಗನೆ ಹೋಗಿ ಜಲಪಾನ ಮಾಡಿ ದಾಹ ನೀಗಿಸ್ಕೊಳ್ಳೋಣ ಅಂತ ಹೇಳಿ ಆ ಬೊಗಸೆಯಿಂದ ಜಲವನ್ನು ಮಗೀತನಂತೆ ವಿಕ್ರಮ. ಇನ್ನೇನು ಬಾಯಿಗೆ ಹಾಕ್ಬೇಕು, ಬರೀ ಕೈ, ಜಲವಿಲ್ಲ. ಅಳುತ್ತಾ ಇದ್ದಾನೆ. ಶನಿರಾಜ ಶನಿರಾಜ ಒಡೆಯ ದೇವಾ. ಶನಿರಾಜ ಶನಿರಾಜ ಶನಿರಾಜ